ಶರಣಾರ್ಥಿ. ಇವತ್ತು ನಾವು ಯಾವಾಗಲೂ ಕೇಳಿದ್ದೀವಿ 2⁻0 = 1 ಅಂತ, a⁻0 = 1 ಅಂತ ಒಂದು ಸ್ಟ್ಯಾಂಡರ್ಡೈಸ್ ಫಾರ್ಮುಲಾನ ನಾವು ಓದಿದ್ದೀವಿ. ಈಗ a⁻0ನ ಹೆಂಗೆ ಪ್ರೂವ್ ಮಾಡೋದು 1 ಅಂತ ಅದನ್ನು ನೋಡೋಣ. a⁻0 = 1 ಅಂತ ಐಡೆಂಟಿಟಿ ಇದೆ ನಮ್ಮ ಕಡೆ. a⁻0 ಅಂದರೆ ಹೆಂಗೆ ಪ್ರೂವ್ ಮಾಡೋದು? ಈಗ ನೋಡಿ, 0 ಅಂದರೆ 1 - 1 ಬರ್ಕೋಬೋದು. a⁻1 - 1 is 0, a⁻0 ಅಂತ ಹೇಳ್ಕೊಳ್ಳುತ್ತೆ. a⁻1 a⁻−1 ಬರ್ಕೋಬೋದು. ಐಡೆಂಟಿಟಿ ಏನು ಹೇಳುತ್ತೆ? a+a⁻m + n ಕ್ಯಾನ್ ಬಿ ರಿಟರ್ನ್ ಎಸ್ a⁻m a⁻n ಅಂತ ಹಿಂಗೆ ಬಿಡಿಸ್ಕೊಂಡು ಬರ್ಕೊಂಡಿದ್ದೀನಿ. ಇನ್ನೊಂದು a⁻m a⁻n = a⁻m - n ಅಂದರೆ ಕೆಳಗಿದ್ದಾಗ ಮೈನಸ್ ಇರುತ್ತೆ, ಕೆಳಗಿರೋದು ಏನು ಪವರ್ ಇರುತ್ತಲ್ಲ ಅದು ಮೇಲೆ ಹೋದ್ಮೇಲೆ ಮೈನಸ್ ಆಗುತ್ತೆ ಅಂತ. ಹಾಗೆ ಸಿಮಿಲರ್ಲಿ ಈಗ ಮೇಲಿದೆ ಮೈನಸ್, ಇನ್ನೇನಂತ ಬರ್ಕೋಬೋದು? 1/a ಅಂತ ಬರ್ಕೋಬೋದು. ಸಿಮಿಲರ್ಲಿ a⁻1 is a⁻1, a⁻−1 ಅಂದರೆ ಕೆಳಗೆ ಬರುತ್ತೆ a⁻1, 1 ಆನ್ಸರ್ ಇಸ್ 1. ಈ ಥರ ಪ್ರೂವ್ ಮಾಡಿದ್ವಿ. ಕರೆಕ್ಟಾ? ಯಾವಾಗಲೂ ನೀವು ಈಕ್ವೇಷನ್ನ ಮೆಮೊರೈಸ್ ಮಾಡೋಕ್ಕಿಂತ ಅದನ್ನು ಪ್ರೂವ್ ಮಾಡೋ ಮೆಥಡ್ ನಿಮ್ಗೆ ಗೊತ್ತಿದ್ದಾಗ ನಿಮಗೆ ಅದು ತಲೆಯಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಆ ಫಾರ್ಮುಲಾ. ಇದೇ ಥರದ ಯೂನಿಕ್ ಕ್ವೆಶನ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.